ಈ ಸರ್ತಿ ಊರಿಗೆ ಹೋದಾಗ ಹಲಸಿನಕಾಯಿ ಎಲ್ಲ ರೆಸಿಪಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಅತ್ತೆಗೆ ಹೇಳಿದೆ ಹಲಸಿನಕಾಯಿ ರೆಸಿಪಿ ಏನಾದರೂ ಮಾಡುವ ಅಂತ. ಅದಕ್ಕೆ ಅವರು ಹಲಸಿನಕಾಯಿಯ ಸಾಂಬಾರು ಮಾಡುವ ಅಂತ ಹೇಳಿದರು. ಹಲಸಿನಕಾಯಿಯನ್ನು ಈ ಥರ ಕಟ್ ಮಾಡಿ ಅದರ ಮೇಣೆಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿ ನೀರಲ್ಲಿ ಕ್ಲೀನ್ ಮಾಡಿ ಅದನ್ನು ಬೇಯಿಸಿಡಬೇಕು. ಹಾಗೆ ಸ್ಪ್ಯಾರಲ್ ಆಗಿ ಹುರಿಯುವ ಎಣ್ಣೆ ಹಾಕಿ ಮೆಣಸು ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಮೆಂತೆ ಹಾಕಿ ಹಾಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆಂದ ಹುರಿಬೇಕು. ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಹುರಿರಿ. ಕೊನೆಗೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಅರಸಿನ ಹಾಕಿ ಮತ್ತೆ ಹುರಿರಿ. ಇದನ್ನು ತೆಂಗಿನಕಾಯಿ ಜೊತೆ ಚೆಂದ ಗ್ರೈಂಡ್ ಮಾಡಬೇಕು ತರಿ ತರಿಯಾಗಿ. ಅದನ್ನು ಈ ಬೇಯಿಸಿಟ್ಟ ಗುಜ್ಜಿಗೆ ಸೇರಿಸಬೇಕು. ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಉಪ್ಪು, ಮೆಣಸಿನ ಹುಡಿ ಹಾಕಿ ಚೆಂದ ಬೇಯಿಸಬೇಕು. ಬೇಯಿಸಿ ಆದಮೇಲೆ ಈ ನಾವು ಏನು ಅರಪ್ ಮಾಡಿರ್ತೇವೆ ಅದನ್ನು ಹಾಕಿ ಚೆಂದ ಕುದಿಸಬೇಕು. ಕೊನೆಯಲ್ಲಿ ಸಾಸಿವೆ, ಮೆಣಸು, ಕರಿಬೇವಿನ ಸೊಪ್ಪು, ತೆಂಗಿನ ಎಣ್ಣೆಯಲ್ಲಿ ಗರಂ ಆಗಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು. ಅತ್ತೆ ಮಾಡಿದ್ದು ಸೂಪರ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಹೇಳಿ. ಹೇಳಿದ ಹಾಗೆ ಬೆಲ್ಲ ಒಂದು ಆಪ್ಷನಲ್ ನಾವು ಹಾಕ್ತೇವೆ. ಡೀಟೇಲ್ ಆದ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಖಂಡಿತ ಇದನ್ನು ನೋಡಿ.